ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು ಎರಡನೇ ಭಾಗ. ಮೂರನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ್ ಮಾತಾಡ್ಲಿ, ನಾಟ್ ದ ಗವರ್ನರ್. ಗವರ್ನರ್ ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಇಟ್ ಟೇಕ್ಸ್ ಟೈಮ್. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು ಕಳೆದ ತೆಗಿರೋದು ಇಲ್ಲ. ಸರಿಯಾಗಿ ಮಾತಾಡೋದು ಸರಿಯಾ ಕರೆಕ್ಟ್. ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ತೆಗಿರೋದು ಈಗ ಈಗ ಒಂದ್ಸರಿ ಯಾರು ಒಬ್ರು ಮಾತಾಡಿ. ಒಬ್ರು ಮಾತಾಡಿ ಸುರೇಶ್ ಅವರೇ. ಇಲ್ಲ ಆಯ್ತು, ನೀವು ಮಾತಾಡಿ. ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ, ಒಂದ್ ನಿಮಿಷ ಸರ್. ಒಬ್ರು ಮಾತಾಡಿ. ಇಲ್ಲ, ಯಾರ್ದು ಒಬ್ರು ಮಾತಾಡಿ. ಇವ್ರೆ ಒಂದ್ ಸೆಕೆಂಡ್ ಯಾರ್ದು ಒಬ್ರು ಮಾತಾಡಿ. ಇವ್ರು ಗೊತ್ತಾ? ಅನ್ಪಾರ್ಲಿಮೆಂಟರಿ ಅಲ್ಲ ಅದು. ಇದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು, ಸುರೇಶ್ಗೆ ಮಾತಾಡಲಿಕ್ಕೆ ಅವಕಾಶ ಸುರೇಶ್ ನೀವು ಮಾತಾಡಿ. ಇವ್ರ ಕುತ್ತಲಿಗೆ ನೀವು ಮಾತಾಡಿ. ಇಲ್ಲ, ಅವ್ರು ಮಾತಾಡಿ. ಅವ್ರು ಮಾತಾಡಿ. ಅವ್ರು ಮಾತಾಡ್ಲಿವ್ರೆ, ನೀವ್ಯಾಕೆ ನಿಂತೀರಿ? ಒಂದ್ ಸೆಕೆಂಡ್ ಸುರೇಶ್, ಆಯ್ತು. ಈಗ ತಾವು ಮಾತಾಡಿ. ನಾನೇನ್ ಹೇಳ್ತೆ ಸರ್? ಖರೆ ಈ ಶಬ್ದದಲ್ಲಿ ಬರೋದು ಸರಿಯಲ್ಲ. ಒಂದ್ ಸೆಕೆಂಡ್ ಸರ್. ಅಲ್ಲಾಗಾಯ್ತು. ಈಗ ಈಗ ನೀವು ಹೇಳಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು. ಅಧ್ಯಕ್ಷ, ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತಪ್ಪ, ನೋಡಿ ಸುಮ್ಮನೆ
ಮಾತಲ್ಲಿ ಸಭಾಧ್ಯಕ್ಷರೇ ಒಂದ್ ಸೆಕೆಂಡ್ ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ತಗೊಂಡು ಒಂದ್ ಸೆಕೆಂಡ್ ಕ್ಷಮೆ ಕೇಳೋ ತನಕ ನಿಮಗೂ ಕೂಡ ನಿಮ್ಮ ಕ್ಷಮೆ ಕೇಳಬೇಕು ಅವರು ಕ್ಷಮೆ ಎಲ್ಲ ಕೂತ್ಕೊಳ್ಳಪ್ಪ ಅಲ್ಲಿ ಕೂತ್ಕೊಳ್ಳಿ ಅವ್ರ ಮನೆ ಯಾಕೆ ಆಯ್ತು ಮಾತಾಡಿ ವಾಟ್ ಇಸ್ ದ ಡೆಫಿನಿಷನ್ ಇಲ್ಲ ಮಾತಾಡ್ಬೋದಾ ಪ್ರಿಯಾಂಕಾ ಬಿಗ್ ಸೀನಿಯರ್ ಸರ್ ನೀವು ಸೀನಿಯರ್ ಇಲ್ಲ ಯಾವುದೇ ಕಾರಣಕ್ಕೂ ಅವರು ಮಾತಾಡಬಾರ್ದು ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ಸುರೇಶ್ ಕುಮಾರ್ ಅವರು ದಯವಿಟ್ಟು ವಿರೋಧ ಪಕ್ಷ ನಾಯಕರು ಕೂಡ ನಾವು ಮಾತಾಡಬಾರ್ದು. ಅವ್ರ ಸಭೆ ಮುಖ್ಯಮಂತ್ರಿ ಮಾತಾಡ್ತಾರೆ ಒಂದ್ ಸೆಕೆಂಡ್ ಬಸವ ತುರ್ಯಾಲ್ ಗಣೇಶ್ ಆನಂದ್ ಸುರೇಶ್ ಇಲ್ಲಿ ಕುಮಾರ್ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ. ನಿಮ್ಗೆ ಏನಾಗಿದೆ ಎಲ್ಲರಿಗೆ? ಅವರ ಮನಸ್ಥಿತಿ ಮಾತುಗಳು ಆಯ್ತು. ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು, ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಬೈತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳಿಗೆ ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಆಯ್ತು. ಎಲ್ಲ 7 ತಿಂಗಳಿಗೆ ಹುಟ್ಟಿರೋದು ಅನ್ನೋದು ಇದೆಯಲ್ಲ. ನನಗೆ ಜಾನೇಂದ್ರ ಅವರೇ ಎಂತ ಕೆಲಸ ಸುಮ್ಮನೆ ಆಯ್ತು. ಟೀಕೆ ಸುಮ್ಮನೆ ಅದೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಓಕೆ.